ಏನಾಯ್ತು? ಅದಾಗಲ್ಲ ಆದ್ಯ, ಅವನು ನಿನಗೂ ಕೂಡ ತೊಂದರೆ ಕೊಡ್ತಾನೆ. ಅವನ ಹತ್ರ ಹುಷಾರಾಗಿರು. ನೀನೇನ್ ಭಯ ಪಡ್ಬೇಡ. ಇಂಥವ್ರನ್ನ ನಾನು ತುಂಬಾ ಜನರನ್ನ ಹ್ಯಾಂಡಲ್ ಮಾಡಿದೀನಿ. ನೀನ್ ಇಲ್ಲೇ ಇದ್ದು ನನ್ಗೋಸ್ಕರ ವೇಟ್ ಮಾಡ್ತಿರು. ಹೋಗಿದ್ ಕೆಲಸ ಸಕ್ಸಸ್ ಆಗ್ಲಿ ಅಂತ ವಿಶ್ ಮಾಡು. ಟೆನ್ಷನ್ ಮಾಡ್ಕೋಬೇಡ. ಅಮ್ಮ ಬಾ ಬಾ ಬಾ, ಇಲ್ಲಿ ನೋಡಿಲಿ, ನೋಡು. ನನಗ್ ಸೀರೆ ಒಡವೆಗಳು ಮಾತ್ರ ಅಲ್ಲ ಕಣೋ, ನಿನಗೂ ಕೂಡ ಎಷ್ಟು ಗಿಫ್ಟ್ ಬಂದಿದೆ ನೋಡು. ಅಷ್ಟಕ್ಕೂ ಇಬ್ರು ಎಲ್ಲಿ ಹೋಗಿರ್ಬೋದು ತಿಳ್ಕೊಳ್ಳೋಣ ಅಂದ್ರೆ ಅಮ್ಮ ನನ್ನ ಹೋಗಕ್ಕೆ ಬಿಡ್ತಾ ಇಲ್ಲ. ಈ ಗಿಫ್ಟ್ ನೋಡು. ನೋಡಿಲಿ, ಈ ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ? ಈ ಸೀರೆಗೆ ಈ ನೆಕ್ಲೆಸ್ ಚೆನ್ನಾಗಿ ಸೂಟ್ ಆಗುತ್ತಲ್ವಾ? ಇದನ್ನೆಲ್ಲ ಯಾವಾಗ ಬೇಕಾದ್ರೂ ನೋಡ್ಬೋದಮ್ಮ. ಹೊರಗಡೆ ಹೋಗೋನ್ನ ಕರ್ಕೊಂಡ್ ಬಂದು ಇದನ್ನೆಲ್ಲ ತೋರಿಸ್ತಿದ್ಯಲ್ಲಮ್ಮ. ಇದೆಲ್ಲ ನಿನ್ಗೆ ಕಣೋ ಬಂದಿರೋದು. ಆ ವಿಷಯನ ಹೇಳ್ತಿದ್ರೆ ನೀನೇನೋ ಯೋಚಿಸ್ತಾ ಇದ್ಯಪ್ಪ. ಕೈ ಕೊಡಿಲಿ. ಅಬ್ಬಾ, ಎಲ್ಲ ತಾಯಿ ಮಗನಿಗೆ ನಾ ಗಿಫ್ಟು ನನ್ಗೇನು ಬಂದಿಲ್ವಾ? ನೀವ್ ಯಾವತ್ತಾದ್ರೂ ಫಂಕ್ಷನ್ಗೆ ಹೋಗಿ ಗಿಫ್ಟ್ ಕೊಟ್ಟಿದ್ರೆ ಅಲ್ವಾ ಕೊಡೋದಕ್ಕೆ? ಆದ್ರೂ ಇವನೇನಾದ್ರೂ ಚಿಕ್ಕ ಮಗುನೇ ಏನೇ ನೋಡು, ನನಗಿಂತ ಎತ್ತರವಾಗಿ ಬೆಳೆದ್ಬಿಟ್ಟಿದ್ದಾನೆ. ಇವನಿಗೆ ಬಂದಿರೋ ಗಿಫ್ಟ್ ಎಲ್ಲ ನಾನೇ ಉಪಯೋಗಿಸಬಹುದು ಅಂತ. ಲೋ ಸೀನು, ವಾಚ್ ಉಂಗ್ರ ಬಂದಿದ್ರೆ ಎಲ್ಲ ನನಗೆ, ಪ್ಯಾಂಟ್ ಶರ್ಟ್ ಬಂದಿದ್ರೆ ಎಲ್ಲ ನಿನಗೆ. ಇದು ಫಿಕ್ಸ್. ಹೌದು, ನಿಮ್ಗೆ ಪಟಾಪಟಿ ಚಡ್ಡಿ ಹಾಫ್ ಬನಿಯನ್ನು ಯಾರೋ ಕೊಟ್ಟಿದ್ದಾರೆ, ಹೋಗ್ ನೋಡಿ. ಪಟಾಪಟಿ ಚಡ್ಡಿ ಬನಿಯನ್ನ ಅದನ್ನ ಯಾವ ಮೂರ್ಖ ಕೊಟ್ಟಿರೋದೆ? ಯಾರ್ ಕೊಟ್ರೆ ನಿಮ್ಗೇನು? ಅಂತ ಗಿಫ್ಟ್ ಗಳೆಲ್ಲ ನಿಮ್ಮೊಬ್ಬರಿಗೆ ಬರೋದು. ಹೌದು, ಖಂಡಿತ ಇವರೇನೋ ಗುಟ್ಟಾಗಿ ನಡೆಸ್ತಾ ಇದ್ದಾರೆ. ರಾತ್ರಿ ಫೋನಲ್ಲಿ ಮಾತಾಡಿದ್ದು ಆದ್ಯ ಅಲ್ವಾ? ಇವಾಗ ರಾಜಲಕ್ಷ್ಮಿನೂ ಕರ್ಕೊಂಡು ಹೋಗಿದ್ದಾಳೆ. ಎಲ್ಲಿಗೆ ಹೋಗಿರ್ಬೋದು? ಇಬ್ರು ಸೇರಿ ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದಾರ. ಅಷ್ಟಕ್ಕೂ ಆ ಫ್ರೆಂಡ್ ಯಾರು? ತುಂಬಾ ಮಿಸ್ಟೀರಿಯಸ್ ಆಗಿದೆಯಲ್ಲ. ಸೀನು, ಈ ವಾಚ್ ಹೇಗಿದೆ ಅಂತ ನೋಡು. ನಾನು ನೋಡ್ತೀನಿ, ಇಲ್ಲಿ ಕೊಡು. ಅಯ್ಯೋ, ಅದೌದು ರೀ. ಒಂದ್ಸಲ ಹಾಕೊಂಡು ನೋಡ್ತೀನಿ. ಅದೌದು ಕೊಡಿ. ಒಂದ್ ನಿಮಿಷ ಒಂದ್ಸಲ ಹಾಕೊಂಡು ನೋಡ್ತೀನಿ. ಮೊದ್ಲು ಕೊಡಿ ಇಲ್ಲಿ. ಇರು. ಲೇಸಿನೋ ಇಲ್ಲಿ ನೋಡು, ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಲ್ವಾ? ನಿಮಗ್ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೀನು, ನಾನು ಹೇಳೋದನ್ನ ಕೇಳು. ಏನೋ ಯೋಚಿಸ್ತಿದ್ಯಾ? ಏನೇ? ಏನಿಲ್ಲ ಬಿಡು. ಹೌದು, ಇದೆಲ್ಲ ಇಟ್ಕೊಳ್ಳೋದಕ್ಕೆ ನನ್ಗೊಂದ್ ದೊಡ್ಡ ಬೀರು ಬೇಕಾಗತ್ತಲ್ಲ. ನೀನ್ ಸರಿಯಾಗಿ ಯೋಚನೆ ಮಾಡು. ಮದುವೆ ಆದ್ಮೇಲೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ ದೊಡ್ಡ ಬೀರು ಅಂತ ಅವ್ರಿಗೆ ತರೋದಕ್ಕೆ ಹೇಳು. ಏನಂತೀಯ? ಇದೊಂದು ಮಾತ್ರ ಚೆನ್ನಾಗಿ ಹೇಳಿದ್ರಿ. ಇಷ್ಟು ಬೆಲೆ ಬಾಳೋದನ್ನ ಹುಷಾರಾಗಿ ಇಟ್ಕೋಬೇಕು, ಅದು ಇಷ್ಟು ಜನಗಳ ಮಧ್ಯೆ. ಸೀನು, ಎಲ್ರಿ ಇವನು? ಓ ಬಿಟ. ಹಾಯ್ ಹಾಯ್ ಕ್ಯೂಟ್ ಏಂಜಲ್. ನೀನ್ ಇವತ್ತು ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ. ನಿನ್ನ ನೋಡಿದ್ರೆ ಯಾರು ಈ ಹಳ್ಳಿ ಹುಡುಗ ಅಂತ ಅನ್ಕೊಳ್ಳೋದೇ ಇಲ್ಲ. ಥೇಟ್ ಬಾಲಿವುಡ್ ಹೀರೋ ತರ ಇದ್ಯಾ. ಥ್ಯಾಂಕ್ ಯು ಮಿಸ್ ಅಮೇರಿಕಾ. ಅಷ್ಟಕ್ಕೂ ಆ ಮಿಸ್ ಹಳ್ಳಿ ಹುಡುಗಿ ಎಲ್ಲಿದ್ದಾಳೆ? ಯಾರು? ಆ ಬೋರಿಂಗ್ ರಾಜಲಕ್ಷ್ಮಿನಾ? ನಾನಿಲ್ಲಿ ನಿನ್ಗೋಸ್ಕರ ಬಂದ್ರೆ ನೀನ್ ಯಾಕೆ ರಾಜಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ಯಾ? ನೆನ್ನೆ ಅವ್ರ ಮಾವ ಬಂದೆಲ್ಲ ಹಾಳು ಮಾಡ್ದ. ಇವತ್ತು ನಾವ್ ತುಂಬಾ ಫೋಟೋಸ್ ತಗೊಳ್ಳೋಣ. ಹೌದು, ಯಾವಾಗ್ಲೂ ಫೋಟೋಸ್ ಅಂತೀಯಲ್ಲ, ಯಾಕೆ? ಫೋಟೋಸ್ ಅಲ್ಲಿ ಏನಿದೆ? ಇಲ್ಲಿ ಆರಾಮಾಗಿ ಮಾತಾಡು. ಇವಾಗ ನಾವು ಯಾವ ಜನರೇಷನ್ ಅಲ್ಲಿ ಇದೀವಿ? ಟ್ವಿಟರ್ ಜನರೇಷನ್. ಫಾರಿನ್ ಫ್ರೆಂಡ್ಸ್ ಇವಾಗ ಫೇಸ್ಬುಕ್, ಇನ್ಸ್ಟಾ ಎಲ್ಲ ಬಿಟ್ಟು ಟ್ವಿಟರ್ನೇ ಯೂಸ್ ಮಾಡ್ತಿದ್ದಾರೆ. ದಿನಕ್ಕೊಂದು ಫೋಟೋ ಹಾಕ್ಲೇಬೇಕು, ಇಲ್ಲಾಂದ್ರೆ ಸತ್ತು ಹೋಗಿದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಫೋನ್ ಕೊಡು, ಫೋಟೋ ತಗೊಳ್ಳೋಣ. ಸರಿ. ಈ ಫಾರಿನ್ ಹುಡುಗಿ ಯಾವಾಗ್ಲೂ ಫೋಟೋಸ್ ಅಂತಿದ್ದಾಳೆ. ಇಲ್ಲ ಆದ್ರೆ ನಾವೇನೂ ಮಾಡಕ್ಕಾಗಲ್ಲ. ಇವಳನ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಏನಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ.
ಏನ್ ಗೊತ್ತಾ, ಇಂಥ ಜಾಗದಲ್ಲಿ ಫೋಟೋಸ್ ಚೆನ್ನಾಗಿ ಬರಲ್ಲ. ನಾನಿನ್ನ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿ ಬರತ್ತೆ. ಹೋಗೋಣವಾ? ಇವನನ್ನ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾನೋ ಏನೋ. ಮೊದಲೇ ಡೇಂಜರ್ ಫೆಲೋ. ಇವನ್ ಜೊತೆ ಎಲ್ಲಿಗೂ ಹೋಗ್ಬಾರ್ದು. ಹೇಗಾದ್ರೂ ಮಾಡಿ ಇಲ್ಲೇ ಫೋಟೋಸ್ನ ಡಿಲೀಟ್ ಮಾಡಬೇಕು. ಬೇಡ ಬೇಡ, ನಾವು ಫೋಟೋಸ್ ಇಲ್ಲೇ ತಗೊಳ್ಳೋಣ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ನಿನ್ ಮೇಲೆ ನಂಬಿಕೆ ಇಲ್ಲದೆ ಹೋಗಿದ್ರೆ ನಾನು ಇಲ್ಲಿವರೆಗೂ ಯಾಕೆ ಬರ್ತಿದ್ದೆ ಹೇಳು? ಹಾಗಾದ್ರೆ ಹೋಗೋಣ ನಡಿ. ಬೇಡ. ಏನ್ ಯೋಚನೆ ಮಾಡ್ತಿದ್ಯಾ? ಹೋಗಿ ಫೋಟೋಸ್ ತಗೊಳ್ಳೋಣ, ಆಮೇಲೆ ಇಲ್ಲಿಗೆ ಬಂದ್ರಾಯ್ತು ಅಷ್ಟೇ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದೊಂದ್ಸಲ ನಾನು ಹೇಳೋದ್ನ ಕೇಳು. ಹತ್ರನೇ, ಹೀಗೆ ಊರ್ ದಾಟ್ತಿದ್ದ ಹಾಗೆ ಸಿಗತ್ತೆ. ಪ್ಲೀಸ್ ಪ್ಲೀಸ್, ನನಗೋಸ್ಕರ. ಇಲ್ಲ ಅನ್ಬೇಡ. ಸರಿ, ಹೋಗೋಣ. ಆದ್ಯಾ, ಅಯ್ಯೋ ಆಂಜನೇಯ, ಅವನೇನೋ ಹೇಳಿ ಆದ್ಯಾನ್ ಕರ್ಕೊಂಡು ಹೋದ. ಆದ್ಯಾನ್ ಕಾಪಾಡಪ್ಪ. ಅವಳಿಗೇನಾದ್ರೂ ಆದ್ರೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋಕೆ ಆಗಲ್ಲ. ಇನ್ನೇನು, ಅಮೇರಿಕದ ವಿಷಯ ಎಲ್ಲ ಮಾತಾಡ್ಬೋದಲ್ವಾ ನಾವು ತೋಟ ತನಕ ಹೋಗೋವರೆಗೂ? ಅಮೇರಿಕಾ ಬಗ್ಗೆ ಹೇಳಬೇಕು ಅಂದ್ರೆ ಅದೇ, ಅಲ್ಲೊಬ್ಬ ಬಾಯ್ ಫ್ರೆಂಡು 3-4 ಜನ ಮೇಂಟೈನ್ ಮಾಡ್ಬೋದಂತೆ ಅಲ್ವಾ? ಹಾಗೇನು ಇರಲ್ಲ ಅಲ್ಲಿ. ಯಾಕೆ, ಏನು ಮಾತಾಡ್ತಿಲ್ಲ? ಭಯ ಆಗ್ತಿದ್ಯಾ? ಇಲ್ಲ ಇಲ್ಲ, ನಿನ್ ಜೊತೆ ನಡೆಯುವಾಗ ನನಗೆ ಯಾಕೆ ಭಯ? ಮತ್ತಿನ್ನೇನು, ಇಲ್ಲಿ ಯಾರೂ ಇಲ್ಲ, ನಾವಿಬ್ರು ಪ್ರೈವೇಸಿಯಲ್ಲಿದ್ದೀವಿ. ಏನಾದ್ರೂ ಮಾತಾಡ್ಬೋದಲ್ವಾ? ಮಾತಾಡ್ತಾನೆ ಇದ್ದೀನಲ್ಲ. ನೀನ್ ಹಾಗಂತಿದ್ಯಾ ಹೊರತು ಏನು ಮಾತಾಡ್ತಿಲ್ಲ. ಹೌದು, ನೀನ್ ಮಾಮೂಲಾಗಿ ದಿನಕ್ಕೆ ಎಷ್ಟು ಫೋಟೋಸ್ ತಗೋತ್ಯಾ? ಸಂದರ್ಭದ ಪ್ರಕಾರ, ಸಮಯದ ಪ್ರಕಾರ ಫೋನಲ್ಲಿ ತುಂಬಾ ಒಳ್ಳೆ ಫೋಟೋಸ್ ತಗೋತಾ ಇರ್ತೀನಿ. ಎಲ್ಲಿ ತೋರ್ಸ್ ನೋಡೋಣ. ಇಲ್ಲಿ ನೋಡು. ಈ ಫೋಟೋ ನೋಡು, ರಾಜಲಕ್ಷ್ಮಿ ನಾನು ಕೈ ಹಿಡ್ಕೊಂಡಿದ್ದಾಳೆ. ನನಗ್ಯಾಕೋ ನೀನೇ ಅವಳ ಕೈ ಹಿಡ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ಅವಳೇ ಹಿಡ್ಕೊಂಡಿರೋದು. ಸರಿಯಾಗಿ ನೋಡು. ದೇವ್ರೆ, ಆ ಫೋಟೋಸ್ ಡಿಲೀಟ್ ಆಗೋ ಹಾಗೆ ನೋಡ್ಕೊಳಪ್ಪ. ಆಂಜನೇಯ, ಎಲ್ಲ ಸರಿ ಹೋದ್ರೆ 101 ತೆಂಗಿನಕಾಯಿ ಹೊಡಿತೀನಪ್ಪ. ಈ ಫೋಟೋ ನೋಡು. ಈ ಮೊಬೈಲ್ ನನ್ನ ಕೈಗೆ ಬರ್ಲಿ. ಸರಿ, ನಾ ಫೋಟೋಸ್ ತಗೊಳ್ಳೋಣ. ಹಾ, ಓಕೆ. ನನಗಂತೂ ನಿನ್ನಂತ ಬ್ಯೂಟಿಫುಲ್ ಏಂಜಲ್ ಜೊತೆ ಫೋಟೋ ತಗೊಳ್ಳೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕೇಳ್ತಾ ಇದೀನಿ. ಫೋನ್ ಕೊಡು, ನಾನೇ ಕ್ಲಿಕ್ ಮಾಡ್ತೀನಿ. ಇಲ್ಲ, ಅಲ್ಲಿ ತೋಟಕ್ಕೆ ಹೋಗೋಣ. ಇನ್ನು ಎಷ್ಟು ದೂರ? ಸ್ವಲ್ಪ ದೂರನೇ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನನ್ನ ಕೈ ಹಿಡ್ಕೊಂಡು ಬಾ. ನಿನ್ಗೋಸ್ಕರ ಎಷ್ಟು ದೂರ ಆದ್ರೂ ನಡೀತೀನಿ ಗೊತ್ತಾ? ಎಲ್ರಿಗೂ ಗೊತ್ತು, ಹುಡುಗಿರ್ಗೋಸ್ಕರ ಹುಡುಗರು ಎಷ್ಟು ದೂರ ಬೇಕಾದ್ರೂ ನಡೀತಾರೆ. ಅದಕ್ಕೆ ನೀ ನನಗೆ ತುಂಬಾ ಇಷ್ಟ ಆಗಿದ್ದು.
ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತೀಯೋ? ಮೊದಲು ನಾವು ತೋಟಕ್ಕೆ ಹೋಗೋಣ ನಡಿ. ಓಕೆ. ಎಲ್ಲಿಗೆ ಹೋದ್ರು? ಸುಮ್ಮನೆ ನೆಪ ಹೇಳ್ಕೊಂಡು ಹೊರಗಡೆ ಬಂದಿದ್ದಾರೆ. ಅದೇನಂತ ಕಂಡು ಹಿಡಿಲೇಬೇಕು. ಅಯ್ಯೋ, ಸೀನು ಮಾವಂಗೆಲ್ಲ ಗೊತ್ತಾಗೋಗಿದೆ ಅನ್ಸುತ್ತೆ. ನಮ್ಮನ್ನು ಹೀಗೆ ನೋಡಿದ್ರೆ ಮನೇಲಿ ಹೇಳೇ ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಮನೇಲಿ ಗೊತ್ತಾಗ್ಲೇಬಾರ್ದು ದೇವ್ರೆ. ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ. ಅತ್ತೆಗೆ ಮಾವನಿಗೆ ಏನ್ ಇಷ್ಟ ಆಗೋಲ್ವೋ ಇವರಿಬ್ರು ಅದನ್ನೇ ಮಾಡ್ತಿದ್ದಾರೆ. ಇವತ್ ಸಿಗ್ಬೇಕು ಇವರಿಬ್ರು, ಅವಾಗ ಗೊತ್ತಾಗುತ್ತೆ. ಮಾವ, ಆದ್ಯ, ಅಯ್ಯೋ ದೇವ್ರೆ, ಇವನ್ ಆದ್ಯನ್ ಎಲ್ಲಪ್ಪ ಕರ್ಕೊಂಡು ಹೋದ? ಈ ಪ್ಲೇಸ್ ಫೋಟೋ ತಗೊಳಕ್ಕೆ ತುಂಬಾ ಚೆನ್ನಾಗಿರತ್ತೆ. ನಾನು ಹೇಳಿದ ಪ್ಲೇಸ್ ಇದೇನೆ. ಓಹ್, ಹೌದು ಹೌದು, ಚೆನ್ನಾಗಿದೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾಕೆ ಹೀಗಿದೀಯಾ? ನಾನು ಇದೀನಿ ಅಲ್ವಾ, ಫುಲ್ ಎಂಜಾಯ್ ಮಾಡೋಣ. ಊರಿನ ಮಧ್ಯದಲ್ಲಿ ಮಾವಿನ ತೋಪು, ತೋಪಿನ ಮಧ್ಯದಲ್ಲಿ ನಾವಿಬ್ರೆ. ಈ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಮಿಸ್ ಅಮೇರಿಕಾ, ಐ ಆಮ್ ಸೋ ಲಕ್ಕಿ. ಮೊದಲನೇ ನೋಟದಲ್ಲಿ ನೀ ನನಗೆ ತುಂಬಾ ಇಷ್ಟ ಆದೆ. ನನಗಿಷ್ಟು ಕೋಆಪರೇಟ್ ಮಾಡ್ತಿದೀಯಾ. ಈ ತರ ಸಂದರ್ಭಕ್ಕೋಸ್ಕರ ಯಾವತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಇದು ತುಂಬಾ ಚೆನ್ನಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ಇದು ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ಭಯ ಪಡ್ಬೇಡ, ನಾವಿಷ್ಟು ದೂರ ಬಂದಿದ್ದೀವಿ, ನೀನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀಯಾ. ನಿನಗೆ ಹೇಗೆ ತೊಂದರೆ ಕೊಡ್ತೀನಿ? ಅದ್ ಸರಿ ಕ್ಯೂಟ್ ಏಂಜಲ್, ಆದ್ರೆ ಆಗ್ಲೇ ಇನ್ನೇನು ಹೇಳ್ಬೇಡ. ನೀನು, ನಾನು, ಈ ನೇಚರ್ ಅಷ್ಟೇ, ಇನ್ಯಾರೂ ಇಲ್ಲ ಇಲ್ಲಿ. ನಾವ್ ಏನ್ ಮಾಡಿದ್ರು ನಮ್ಮನ್ ಯಾರು ಕೇಳಲ್ಲ, ಹೌದು ತಾನೇ? ಹೌದು. ಹಾಗಾದ್ರೆ ಇನ್ನೇನಕ್ಕೆ ತಡ? ಈ ಕ್ಯೂಟ್ ಏಂಜಲ್ಗೆ ಒಂದ್ ಮುದ್ದು ಕೊಡು. ಮೊದ್ಲು ಇಲ್ಲಿ ಕೆನ್ನೆ ಮೇಲೆ, ಅದಾದ್ಮೇಲೆ ಇಲ್ಲಿ ಲಿಪ್ಸ್ ಮೇಲೆ. ಈ ಎರಡನ್ನು ಕಂಟಿನ್ಯೂ ಮಾಡು. ಮಧ್ಯದಲ್ಲಿ ಏನಾದ್ರೂ ಥಾಟ್ ಬಂದ್ರೆ ಅವಾಗ ಹೇಳ್ತೀನಿ. ಅಯ್ಯೋ, ಕೊಡು ಕೊಡು, ಬೇಗ ಕೊಡು, ಬೇಗ ಮುತ್ಕೊಡು ಅಂತ ಹೇಳ್ತಿದ್ದೀನಲ್ವಾ. ಒಳ್ಳೆ ಫೋಟೋಸ್ ತಗೊಳ್ಳೋಣ ಅಂತ ನೀನ್ ನಂಗೆ ಪ್ರಾಮಿಸ್ ಮಾಡಿದ್ದೆ ಅಲ್ಲ. ಫೋಟೋಸ್ ತಗೊಂಡ್ಮೇಲೆ ನಾನು ನಿಂಗೆ ಕಿಸ್ ಕೊಡ್ತೀನಿ. ಫೋನ್ ಕೊಡು, ಫೋನ್ ಕೊಡು. ಸರಿ, ಫೋಟೋಸ್ ಆದ್ಮೇಲೆ ಕಿಸ್ ಕೊಡ್ಬೇಕು ನಮ್ಗೆ. ಕೊಡ್ತೀನಿ ಕೊಡ್ತೀನಿ. ಫೋನ್ ಕೊಡು ಮೊದಲು. ಮೊದಲು ಇಬ್ರು ಸೇರ್ ತಗೊಳ್ಳೋಣ. ಈ ಕಡೆಯಿಂದ ಒಂದು ತಗೊಳ್ಳೋಣ.
ಮಾವ ಅಯ್ಯೋ ಆದ್ಯ ಹಾಯ್ ಕಣೋ, ಏನ್ ಇಲ್ಲಿಗೆ ಬಂದಿದ್ಯಾ? ಈ ಕಡೆ ಕೆಲಸ ಇತ್ತು, ಅದಕ್ಕೆ ಬಂದೆ. ಲೇ, ಏನೋ ಮಾಡ್ತಿದ್ಯಾ ಇಲ್ಲಿ? ನಿನ್ಗೋಸ್ಕರನೇ ಬಂದೆ ಕಣ. ನೀನ್ ನನ್ನ ಮೀಟ್ ಮಾಡಕ್ ಬಂದಾಗ ಚೆನ್ನಾಗಿ ರೆಡಿಯಾಗಿ ಬರ್ಬೇಕು. ನಾನು ಕೂಡ ಹಾಗೆ ಬರ್ತೀನಿ. ಅಂದ್ರೆ ಆದ್ಯ ಫೋನಲ್ಲಿ ಮಾತಾಡಿದ್ದು ಇವನ್ ಜೊತೆನಾ? ಇದು ಸರಿನೇ. ಅವಳ ಮನ್ಸಲ್ಲಿ ಏನಿದೆಯೋ ಅದನ್ನೇ ಮಾಡ್ತಿದ್ದಾಳೆ. ನಾನು ಯಾಕೆ ಹೋಗಿ ತಡಿಬೇಕು? ಆದ್ಯ, ನಿನ್ನ ನೀನು ತುಂಬಾನೇ ಬುದ್ಧಿವಂತೆ ಅಂತ ಅನ್ಕೊಳ್ತಿರ್ಬೋದು, ಆದ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ನಾನು ನಿನ್ ಬಗ್ಗೆ ಏನೇನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಇಂತೋಳು ಅಂತ ಗೊತ್ತಿರ್ಲಿಲ್ಲ. ಛೀ. ಇಬ್ರು ಫೋಟೋಸು ಹಿಂಗ್ ಸಾಕು. ಹಾಗಾದ್ರೆ ಕಿಸ್ಸಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಸೋಲೋ ಫೋಟೋಸ್ ತಗೊಳ್ಳೋಣ. ಸೋಲೋ. ಹಾಗಾದ್ರೆ ನಾನು ಕ್ಲಿಕ್ ಮಾಡ್ತೀನಿ, ನೀನ್ ಫೋಸ್ ಕೊಡು. ಇವಾಗ ನಾನು ನಿನ್ ಫೋಟೋ ತಗೋತೀನಿ. ಎಲ್ಲಿ ಫೋನ್ ಕೊಡು. ಇಲ್ವಾ ಈ ಕಡೆ. ಲೈಟ್ ಆಗಿ ಹೇರ್. ಹೇ ಪ್ರಭಾಸ್, ಇನ್ನೊಂದ್ ಸ್ವಲ್ಪ ಹಾಗೆ ಹಾಗೆ ಹಾಗೆ. ನೆಕ್ಸ್ಟ್ ಪೋಸ್. ಸ್ವಲ್ಪ ಬಾಬಾ ಈ ಕಡೆ ಬಾ. ಅಷ್ಟೇ ಅಷ್ಟೇ. ಹ ಹ ಹ. ಫೋಟೋಸ್ ಸಾಕು, ಇನ್ ನನ್ ಕೆಲ್ಸ ಆಯ್ತು. ಹೊರಡೋಣವಾ? ಈಗ್ಲೇನಾ? ಮತ್ತೆ ಮುತ್ ಕೊಡ್ತೀನಿ ಅಂತ ಹೇಳಿದ್ದೆ. ಮುತ್ ಕೊಡು. ಫೋಟೋಸ್ ತೆಗ್ದಾದ್ಮೇಲೆ ಮುತ್ ಕೊಡ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಕೊಡು ಕೊಡು. ಸರಿ, ಕಣ್ ಮುಚ್ಕೋ. ಯಾಕೆ? ನನ್ಗೋಸ್ಕರ ಏನಾದ್ರೂ ಸರ್ಪ್ರೈಸ್ ಇದೆಯಾ? ಹಾಗೇನಿಲ್ಲ, ನನಗೆ ನಾಚಿಕೆ ಆಗ್ತಿದೆ. ಕಣ್ಣು ಮುಚ್ಕೋ ಕ್ಯೂಟ್ ಏಂಜಲ್. ಮುಚ್ಚು ಮುಚ್ಚು ಪ್ಲೀಸ್ 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 ಪ್ಲೀಸ್. ನೀನ್ ನನ್ನ ಜೊತೆ ಚಾಟ್ ಮಾಡ್ಲಿಲ್ಲ ಅಂದ್ರೆ, ನಾನ್ ಕರೆದಾಗ ನೀನು ಹೊರಗಡೆ ಬರ್ಲಿಲ್ಲ ಅಂತ ಅಂದ್ರೆ, ಈ ಫೋಟೋಸ್ ಎಲ್ಲರ ಕೈಗೂ ಸೇರುತ್ತೆ. ನಿಮ್ ಮನೆಯೊಳಗೆ ಒಂದು ಎನ್ವಲಪ್ ಕವರ್ ಇರುತ್ತೆ, ಅದ್ರಲ್ಲಿ ಏನ್ ಹಾಗೆ ಇರು. ಸರಿ.